Good morning, children. Today we will start the lesson EVS. Lesson number 2, honey, sweet honey. So honey ಅಂದರೆ ಜೇನು ಇಲ್ಲ ಮನೆ ಅಲ್ವಾ ಮಕ್ಕಳ. ಹನಿ ಸ್ವೀಟ್ ಹನಿ ಅಂತಂದರೆ ಜೇನು ತುಂಬ ಸಿಹಿಯಾಗಿರುತ್ತೆ ಅಲ್ವಾ, ಸೊ ಅದಕ್ಕೆ. ಸೊ ಇನ್ನೊಂದು ರೀತಿಯಲ್ಲಿ ಹನಿ ಸ್ವೀಟ್ ಹನಿ ಅಂತಂದರೆ ಹೋಮ್ ಸ್ವೀಟ್ ಹೋಮ್ ಅಂತಲೂ ಅನ್ಕೋಬೋದು. ಅಂದರೆ ಮನೇನ ಹೇಗೆ ನಾವು ಸ್ವೀಟ್ ಅಂತ ಅಂದ್ಕೊಳ್ತೀವೋ ಹಾಗೆಯೇ ಈವನ್ ಪ್ರಾಣಿಗಳು ಕೂಡ ಅಷ್ಟೇ. ಈವನ್ ಅನಿಮಲ್ಸ್ ಆಲ್ಸೋ ದೇರ್ ಓಮ್ ಇಸ್ ವೆರಿ ಸ್ವೀಟ್ ಫಾರ್ ದೆಮ್. ಅವರವರ ಮನೆ ಅವರಿಗೆ ತುಂಬ ಇಷ್ಟ. ಈಗ ಆಲ್ರೆಡಿ ಇದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡೋದಲ್ಲದೆ ನಾವು ಇದನ್ನು ಅರ್ಧದಷ್ಟು ಪಾಠನ ಮುಗಿಸಿದ್ವಿ. ವಿ ಆಲ್ರೆಡಿ ಕಂಪ್ಲೀಟೆಡ್ ದ ಹಾಫ್ ಆಫ್ ದ ಲೆಸನ್ ಲೈಕ್ ಅಬೌಟ್ ಆ್ಯಂಟ್ಸ್, how they gathered for the sugar, sweet meat, and the cat, the licking its kitten, and the deer and elephant, how it was the herd so rowdy. ಅಲ್ವಾ, ಹುಲಿ ಒಂಟಿಯಾಗಿತ್ತು, ಜಿಂಕೆ ಮತ್ತು ಆನೆ ಹೇಗೆ ಕಿರ್ಚಾಡ್ತಿತ್ತು. ಆ್ಯಂಡ್ ದೀಸ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ಟುಗೆದರ್ ಇನ್ ದ ಸ್ಕೈ. ಮಕ್ಕಳೆಲ್ಲ ಕೂಡ ಬರ್ಡ್ಸ್ನ ಹೇಗೆ ಫ್ಲೈ ಮಾಡ್ತಾಯಿದ್ರು, ಜೊತೆಯಲ್ಲೇ ಹೇಗೆ ಹಾರಾಡ್ತಾಯಿತ್ತು ಅನ್ನೋದನ್ನು ತೋರಿಸಿದ್ರು. ಆ್ಯಂಡ್ ದಿಸ್ ಮಂಕಿ, ಈವನ್ ದಿಸ್ ಮಂಕಿ ಹೌ ಇಟ್ಸ್ ಬೇಬಿ ವಾಸ್ ಕ್ಯಾಚಿಂಗ್ ಲೈಕ್ ಅಲ್ವಾ. ಮಂಕಿ ಹೇಗೆ ಕ್ಯಾಚ್ ಹಿಡ್ಕೊಂಡಿತ್ತು ತನ್ನ ತಾಯಿನ, ಹೋಲ್ಡ್ ಮಾಡ್ಕೊಂಡಿತ್ತು. ಸೊ ಲೈಕ್ ದಟ್ ಅಂತ. ಆ್ಯಂಡ್ ದ ಹೆನ್ ಅಂತಂದರೆ ಇದು ಕೋಳಿನಲ್ಲಿ ಕಿಟನ್ಸ್ಗಳು ಇಲ್ಲೆಲ್ಲ ಪೂರ್ತಿ ಚಿಕ್ಸ್ ಇದೆ ನೋಡಿ. ಚಿಕ್ಸ್ ಅಂದರೆ ಕೋಳಿ ಮರಿಗಳನ್ನ ಔಟ್ ಫೀಡ್ ದ ಸರ್ಚ್ ದ ಫುಡ್, ಹೇಗೆ ಅದರ ಆಹಾರನ ಹುಡುಕೋಬೇಕು ಅನ್ನೋದನ್ನು ತಾಯಿ ತನ್ನ ಮಗುವಿಗೆ ಹೇಳ್ಕೊಡ್ತಾ ಇತ್ತು. ಇಫ್ ಯು ಗೋ ಫಾರ್ ದ ನೆಕ್ಸ್ಟ್, ಇಟ್ ಈಸ್ ಎ ರೋಸ್ ಆ್ಯಂಡ್ ದಿಸ್ ಈಸ್ ಅನ್ ಹನಿ ಬಿ. ಇಟ್ ಜಸ್ಟ್ ಸಕ್ಕಿಂಗ್ ಇಟ್ಸ್ ಸಲೈವಾ ಅಂತಂದರೆ ರಸ, ಈ ಹೂವಿನಲ್ಲಿರುವಂಥ ರಸನ ಈ ಹನಿ ಬಿ ಸಕ್ ಹೀರ್ಕೊಳ್ತಾ ಇತ್ತು. ಸೊ ಈ ಚಾಪ್ಟರಲ್ಲಿ ಹೇಗೆ ನೀವು ಪ್ರತಿಯೊಂದನ್ನು ಕೂಡ ಈಗ ಇದೆ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಸೊ ವಿಲ್ ಜಸ್ಟ್ ಕಂಟಿನ್ಯೂ ಫಾರ್ ದ ನೆಕ್ಸ್ಟ್ ಮೀನ್ಸ್ ಇಟ್ ಈಸ್ ರಾಧಾ. ಕಮ್ ಲೆಟ್ ಅಸ್ ಟಾಕ್ ಟು ದ ಹನಿ ಬಿ. ಸೊ ರಾಧಾ ಏನು ಹೇಳ್ತಾಳೆ, ಅಲ್ಲಿ ಮಕ್ಕಳೆಲ್ಲ ಇರ್ತಾರೆ ಅಲ್ವಾ. ಸೊ ಎಷ್ಟು ಮಕ್ಕಳು ಗುಂಪಾಗಿರ್ತಾರೆ, ಅದರಲ್ಲಿ ರಾಧಾ ಹೇಳ್ತಾಳೆ, ಬನ್ನಿ ಈಗ ಹನಿ ಬಿ ಬಗ್ಗೆ ಮಾತಾಡೋಣ ನಾವು. ಈಗ ಎಲ್ಲ ಪ್ರಾಣಿಗಳ ಬಗ್ಗೆನೇ ಆಯಿತು. ವಿ ಆಲ್ರೆಡಿ ಡಿಸ್ಕಸ್ ಮೆನಿ ಅನಿಮಲ್ಸ್ ಲೈಕ್. ಸೊ ವಿ ವಿಲ್ ಜಸ್ಟ್ ಡಿಸ್ಕಸ್ ಅಬೌಟ್ ದ ಹನಿ ಬಿ. ಈಗ ನಾವು ಡಿಸ್ಕಸ್ ಮಾಡೋಣ ಹನಿ ಬಿ ಬಗ್ಗೆ ಅಂತ ರಾಧಾ ಎಲ್ಲ ಫ್ರೆಂಡ್ಸ್ಗೂ ಹೇಳ್ತಾಳೆ. ಆಗ ತೇಜಸ್ ಹೇಳ್ತಾನೆ, ಹನಿ ಬಿ ವೇರ್ ಈಸ್ ಯುವರ್ ಹೈವೇ. ಸೊ ಆ ತೇಜಸ್ಸು ಹನಿ ಬಿಗೆ ಕೇಳ್ತಾನೆ, ಜೇನಿಗೆ ಕೇಳ್ತಾನೆ. ಏನಂತ ಕೇಳ್ತಾನೆ, ಹನಿ ಬಿ ವೇರ್ ಈಸ್ ಯುವರ್ ಹೈವ್ ಅಂದರೆ ಹೋಮ್. ಹನಿ ಬಿ ನಿನ್ನ ಮನೆ ಎಲ್ಲಿದೆ ಅಂತ ಕೇಳ್ತಾನೆ. ಯಾರು ಕೇಳೋದು? ತೇಜಸ್ ಕೇಳ್ತಾನೆ. ಆಗ ಹನಿ ಬಿ ಹೇಳುತ್ತೆ, ಲುಕ್ ದೇರ್ ಮೈ ಹೈವ್ ಈಸ್ ಇನ್ ದಟ್ ಟ್ರೀ. ನೋಡು, ಅಲ್ಲಿ ದೂರದಲ್ಲಿ ಮರ ಕಾಣ್ತಿದೆಯಲ್ಲ, ಆ ಮರದಲ್ಲಿ ನನ್ನ ಮನೆ ಇದೆ. ಸೊ ಮೈ ಹೋಮ್ ಈಸ್ ಇನ್ ದಟ್ ಟ್ರೀ. ಆ ಮರದಲ್ಲಿ ನನ್ನ ಮನೆ ಇದೆ ಅಂತ ಯಾರು ಹೇಳೋದು? ಹನಿ ಬಿ ಟೋಲ್ಡ್ ಟು ದ ತೇಜಸ್ಗೆ ಹನಿ ಬಿ ಹೇಳುತ್ತೆ. ಸೊ ನೋಡಿ, ಸೊ ನೆಕ್ಸ್ಟ್ ತೇಜಸ್ ಹೇಳ್ತಾನೆ, ವಿ ಸಿ ಒನ್ಲಿ ದ ಬೀಸ್ ದೇರ್. ನಾವಲ್ಲಿ ಬರೀ ಬೀಸ್ ಮಾತ್ರ ನೋಡ್ತಾ ಇದ್ದೀವಿ. ಲುಕ್ ಯು, ನೀವು ನೋಡಿದ್ದೀರಾ ಹನಿ ಬಿನ? ಹನಿ ಬಿ ಅಂದರೆ ಏನು? ವಾಟ್ ಈಸ್ ಹನಿ ಬಿ? ಜೇನು ಗೂಡು ಕಟ್ಟುತ್ತೆ ಅಲ್ವಾ. ಸೊ ಅಲ್ಲಿ ಮರದಲ್ಲಿ ಕಟ್ಟಿರುತ್ತೆ. ಅಲ್ಲಿ ನಮ್ಗೆ ಏನೂ ಕಾಣೋದೇ ಇಲ್ಲ, ಬರೀ ಹನಿ ಬಿ ಅಂದರೆ ಜೇನುಗಳೇ ಕಾಣ್ತಾ ಇರುತ್ತೆ. ಗುಯ್ ಅನ್ನೋ ಸೌಂಡ್ ಮಾಡಿಕೊಂಡು ಅಲ್ಲೆಲ್ಲ ಮುತ್ಕೊಂಡ್ಬಿಟ್ಟಿರುತ್ತೆ. ನಮ್ಗೆ ಅಲ್ಲಿ ಏನು ಗೂಡೇ ಕಾಣೋದಿಲ್ಲ. ಸೊ ವೆನ್ ಆಲ್ ದ ಹನಿ ಬೀಸ್ ವೆಂಟ್ ಆಫ್ ವಿ ಕ್ಯಾನ್ ಸಿ ದ ಐವ್ಸ್. ಅದರ ಮನೇನ ನಾವು ಜೇನಿದ್ದಾಗ ನೋಡೋಕ್ಕಾಗಲ್ಲ. ಜೇನೆಲ್ಲ ತನ್ನ ಕೆಲಸಕ್ಕೆ ಹೋದ ಮೇಲೆ ನಾವು ಅದನ್ನು ನೋಡ್ಬೋದು. ಅದಕ್ಕೆ ತೇಜಸ್ಗೆ ಹೇಳ್ತಾನೆ, ನನಗಲ್ಲಿ ಬರೀ ಜೇನುಗಳೇ ಕಾಣ್ತಾ ಇದೆ, ನಿನ್ನ ಮನೆ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಹನಿ ಬಿ ಹೇಳುತ್ತೆ, ದಟ್ ಈಸ್ ಮೈ ಫ್ಯಾಮಿಲಿ. ಅದು ನನ್ನ ಫ್ಯಾಮಿಲಿ ಅಲ್ವಾ. ಎಸ್, ಯು ಹ್ಯಾವ್ ಸಮ್ ಫ್ಯಾಮಿಲಿ. You have your family. In your family you have the grandpa, grandma, father, mother, sister, brother, each and everyone there will be your family ಅಲ್ವಾ. ಸೊ ಅಜ್ಜಿ, ತಾತ, ಅಪ್ಪ, ಅಮ್ಮ, ಅಕ್ಕ, ತಂಗಿ, ಅಣ್ಣ, ತಮ್ಮ ಎಲ್ಲರ ಜೊತೆಯಲ್ಲಿ ಇರ್ತಾರಲ್ಲ. ಸೊ ದಟ್ ಈಸ್ ಅ ಫ್ಯಾಮಿಲಿ. ಸೊ ಹಾಗೆ ಹನಿ ಬಿ ಹೇಳುತ್ತೆ, ಅದು ನನ್ನ ಫ್ಯಾಮಿಲಿ. ನನ್ನ ಗೂಡಲ್ಲಿ ಇರೋರೆಲ್ಲ ಅವರೆಲ್ಲ
ನನ್ನ ಫ್ಯಾಮಿಲಿ ಅಂತ ತೇಜಸ್ ಕೇಳ್ತಾನೆ. ಆಗ ಫಾತಿಮಾ ಕೇಳ್ತಾಳೆ, ವಾಟ್ ಯು ಹ್ಯಾವ್ ಸಚ್ ಎ ಬಿಗ್ ಫ್ಯಾಮಿಲಿ? ವಾಟ್ ಯು ಹ್ಯಾವ್ ಎ ಸಚ್ ಎ ಬಿಗ್ ಫ್ಯಾಮಿಲಿ? ಇಷ್ಟು ದೊಡ್ಡ ಫ್ಯಾಮಿಲಿ ಇದೆಯಾ ನಿಮ್ಮದು ಅಂತ ಫಾತಿಮಾ ಹನಿಬಿಗೆ ಕೇಳ್ತಾಳೆ. ಆಗ ಹನಿಬಿ ಹೇಳುತ್ತೆ, ಎಸ್, ದೇರ್ ಆರ್ ಥೌಸಂಡ್ಸ್ ಆಫ್ ಬೀಸ್ ಇನ್ ಎ ಫ್ಯಾಮಿಲಿ. ದೇರ್ ಈಸ್ ಒನ್ ಕ್ವೀನ್ ಬಿ ಆ್ಯಂಡ್ ದ ರೆಸ್ಟ್ ಆರ್ ವರ್ಕರ್ ಬೀಸ್. The worker bees do the works such as building the hive, collecting the food, looking after the queen bee, etc. The work of the queen bee is only laying eggs. So, ಇಲ್ಲಿ ಹನಿಬಿ ಅಂದರೆ ಜೇನ್ ಹೇಳ್ತದೆ, ಎಸ್, ಹೌದು, ದೇರ್ ಆರ್ ಥೌಸಂಡ್ಸ್ ಆಫ್ ಬೀಸ್ ಇನ್ ಎ ಫ್ಯಾಮಿಲಿ. ಹೌದು, ನನ್ನ ಫ್ಯಾಮಿಲಿ ಥೌಸಂಡ್ಸ್ ಆಫ್ ಬೀಸ್ ಇರುತ್ತೆ. ಇನ್ ಮೈ ಫ್ಯಾಮಿಲಿ ದೇರ್ ಆರ್ ಥೌಸಂಡ್ಸ್ ಆಫ್ ಬೀಸ್. ಸೊ ತುಂಬ ಜೇನುಹುಳಗಳು, ಸಾವಿರಾರು ಜೇನುಹುಳಗಳು ನನ್ನ ಫ್ಯಾಮಿಲಿನಲ್ಲಿ ಇರುತ್ತೆ. ದೇರ್ ಈಸ್ ಒನ್ ಕ್ವೀನ್ ಬಿ ಆ್ಯಂಡ್ ದ ರೆಸ್ಟ್ ಆರ್ ವರ್ಕರ್ ಬೀಸ್. ಸೊ ಸಾವಿರಾರು ಜೇನಲ್ಲಿ ಒಂದು ರಾಣಿ ಜೇನು ಇರುತ್ತೆ. ಒನ್ ಈಸ್ ದ ಕ್ವೀನ್ ಬಿ, one is the queen bee, all rest of the worker bees. ಒಬ್ಬಳು ಮಾತ್ರ ರಾಣಿ ಬಿ ಇರ್ತಾಳೆ, ಇನ್ನು ಉಳಿದವ್ರು ಎಲ್ಲರೂ ಕೂಡ ನಮಗೆ ವರ್ಕರ್ಸ್ ಅಂದರೆ ಕೆಲಸ ಮಾಡುವಂಥ ಜೇನುಹುಳಗಳು. ಸೊ ಏನು ಹೇಳುತ್ತೆ ಜೇನು, ಸಾವಿರಾರು ಜೇನುಗಳು ಇರ್ತವೆ. ದಟ್ ಈಸ್ ಮೈ ಫ್ಯಾಮಿಲಿ, ಅದು ನನ್ನ ಫ್ಯಾಮಿಲಿ. ಆದರೆ ನೀವು ಒಬ್ಬಳು ರಾಣಿ ಜೇನು, ಕ್ವೀನ್ ಬಿ, ಉಳಿದವರೆಲ್ಲ ಕೆಲಸದ ಆಳುಗಳು. ಸೊ ಆಲ್ ಆರ್ ದ ವರ್ಕರ್ ಬೀಸ್ ಅಂತ ಹೇಳ್ತಾರೆ. ಯಾರು ಹೇಳೋದು? ಹನಿ ಬಿ ಅಂದರೆ ಜೇನುಹುಳ ಹೇಳುತ್ತೆ. ದ ವರ್ಕರ್ ಬೀಸ್ ಡೂ ದ ವರ್ಕ್ಸ್ ಸಚ್ ಆಸ್ ಬಿಲ್ಡಿಂಗ್ ದ ಹೈವ್, ಕಲೆಕ್ಟಿಂಗ್ ಫುಡ್, ಲುಕಿಂಗ್ ಆಫ್ಟರ್ ದ ಕ್ವೀನ್ ಬಿ, ಎಕ್ಸೆಟ್ರಾ. ಸೊ ವರ್ಕರ್ ಬೀಗೆ ಅಂದರೆ ಕೆಲಸ ಮಾಡುವಂಥ ಜೇನುಗಳಿಗೆ ಯಾವ ಯಾವ ಕೆಲಸಗಳು ಗೊತ್ತಾ? ಸೊ ಈ ಸೇಲ್ ದ ಹನಿ ಬಿ ಸೇಸ್ the worker bees have some work. That work is building the hive. Building the hive ಅಂದರೆ ಜೇನು ಗೂಡನ್ನ ಕಟ್ಟೋ ಅಂಥದ್ದು. ಸೊ ವರ್ಕರ್ ಬೀಸ್ ಕೆಲವು ಗೂಡನ್ನ ಕಟ್ಟೋ ಅಂಥವು. ಕಲೆಕ್ಟಿಂಗ್ ಫುಡ್, ಇನ್ನು ಕೆಲವು ಫುಡ್ ಅಂದರೆ ಆಹಾರನ ಕಲೆಕ್ಟ್ ಮಾಡೋದು ಅಲ್ವಾ. ಸುಮ್ಮನೆ ಎಲ್ಲ ಈಗ ನಾವು ದುಡ್ಕೊಂಡು ತಂದ್ರೇ, ದುಡ್ಡು ಕೊಟ್ರೇ ಅಂಗಡಿಲಿ ಸಾಮಾನು ಸಿಗೋದು ಊಟಕ್ಕೆ. ಹಾಗೆಯೇ ನಿಮಗೂ ಅಷ್ಟೇ, ಅವರು ಕೂಡ ಆಹಾರನ ಹುಡುಕಿದ್ರೆ ಮಾತ್ರ ಆ ಆಹಾರ ಸೇರ್ಸೋಕ್ಕಾಗೋದು. ಸೊ ಕೆಲವು ಜೇನುಗಳು ಊಟನ ಕಲೆಕ್ಟ್ ಮಾಡುತ್ತೆ, ಅಂದರೆ ಶೇಖರಣೆ ಮಾಡುತ್ತೆ. ಇನ್ನು ಕೆಲವು ಹೈವ್ನ ಅಂದರೆ ಗೂಡನ್ನು ಕಟ್ಟುತ್ತೆ. ಇನ್ನು ಕೆಲವು ಜೇನುಗಳು ಲುಕಿಂಗ್ ಆಫ್ಟರ್ ದ ಕ್ವೀನ್ ಬಿ, ಎಕ್ಸೆಟ್ರಾ. ಸೊ ಇನ್ನು ಕೆಲವು ಜೇನುಗಳು ರಾಣಿ ಬೀನ ಅಂದರೆ ರಾಣಿ ಜೇನನ್ನು ನೋಡ್ಕೊಳ್ಳುತ್ತೆ. ಸೊ ರಾಣಿ ಅಂದಮೇಲೆ ಸ್ವಲ್ಪ ಜನ ನೋಡ್ಕೋಬೇಕು ಅವಳು ಅಲ್ವಾ. ಸೊ ಹಾಗೆ ಬೇರೆ ಶತ್ರುಗಳು ಅಟ್ಯಾಕ್ ಮಾಡಿಬಿಟ್ರೆ, ಹಾಗಾಗಿ ರಾಣಿ ಜೇನನ್ನು ಅವಳು ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಇರ್ತಾರೆ. ದ ವರ್ಕ್ ಆಫ್ ದ ಕ್ವೀನ್ ಬಿ ಈಸ್ ಓನ್ಲಿ ಲೇಯಿಂಗ್ ಎಗ್ಸ್. ಸೊ ದ ವರ್ಕ್ ಆಫ್ ದ ಕ್ವೀನ್ ಬಿ, ರಾಣಿ ಜೇನಿನ ಏನು ಕೆಲಸ ಅಂದರೆ ಮೊಟ್ಟೆಗಳು ಹಾಕದೆ ರಾಣಿ ಜೇನಿನ ಕೆಲಸ. ಸೊ ರಾಣಿ ಜೇನಿನ ಕೆಲಸ ಏನಿರುತ್ತೆ? ಬರೀ ಮೊಟ್ಟೆ ಹಾಕೋದು. ಓನ್ಲಿ ದ ಲೇಯಿಂಗ್ ಎಗ್ಸ್. The queen honey bee work was only laying the eggs. ರಾಣಿ ಜೇನಿನ ಕೆಲಸ ಬರೀ ಮೊಟ್ಟೆಯನ್ನು ಹಾಕೋದು. ಸೊ ಜೇನು ಹುಳ ಏನು ಹೇಳುತ್ತೆ, ಹನಿ ಬಿ ಏನು ಹೇಳುತ್ತೆ? ಐ ಹ್ಯಾವ್ ಥೌಸಂಡ್ಸ್ ಆಫ್ ಫ್ಯಾಮಿಲಿ ಬೀಸ್ ಇನ್ ಮೈ ಫ್ಯಾಮಿಲಿ. ನನ್ನ ಫ್ಯಾಮಿಲಿನಲ್ಲಿ ಥೌಸಂಡ್ಸ್ ಅಂದರೆ ಸಾವಿರಾರು ಹನಿ ಬೀಗಳಿರುತ್ತೆ. ದೆರ್ ಆರ್ ಮೈ ಫ್ಯಾಮಿಲಿ, ಅವರೇ ನನ್ನ ಫ್ಯಾಮಿಲಿ. ಅದರಲ್ಲಿ ಒಬ್ಬಳು ರಾಣಿ ಜೇನು ಇರುತ್ತೆ. ದೆರ್ ಇಸ್ ಓನ್ಲಿ ಒನ್ ಕ್ವೀನ್ ಬಿ ಆ್ಯಂಡ್ ಆಲ್ ಆರ್ ವರ್ಕರ್ಸ್. ಅಂದರೆ ಒಬ್ಬಳು ಮಾತ್ರ ನನಗೆ ರಾಣಿ ಜೇನು ಇರುತ್ತೆ, ಉಳಿದವರೆಲ್ಲ ಕೆಲಸದ ಆಳುಗಳು. ಕೆಲಸದ ಆಳುಗಳಿಗೆ ಏನೇನು ಕೆಲಸ? ವಾಟ್ ಆರ್ ದ ವರ್ಕ್ ಫಾರ್ ದ ವರ್ಕರ್ ಬೀಸ್? ಟು ಬಿಲ್ಡ್ ಎ ಹೈವ್, ಕಲೆಕ್ಟಿಂಗ್ ದ ಫುಡ್, ಆ್ಯಂಡ್ ಸಮ್ ಆಫ್ ದೆಮ್ ಟು ಲುಕ್ ಆಫ್ಟರ್ ಕ್ವೀನ್ ಬಿ. ಸೊ ಅದು ಹೇಳ್ತಾರೆ, ಕೆಲವು ವರ್ಕರ್ ಬೀಸ್ಗಳು ಅಂದರೆ ವರ್ಕರ್ ಜೇನುಗಳು, ಕೆಲಸ ಮಾಡುವಂಥ ಜೇನುಗಳಿಗೆ
ಕೆಲವು ತಮ್ಮ ಕೆಲಸಗಳು ಏನೇನು ಅಂತಂದರೆ ಅವು ಗೂಡನ್ನು ಕಟ್ಟುತ್ತೆ, ಕೆಲವು ಆಹಾರನ ಹುಡಿಕೊಂಡು ಶೇಖರಣೆ ಮಾಡುತ್ತೆ, ಇನ್ನು ಕೆಲವು ರಾಣಿ ಜೇನನ್ನು ನೋಡ್ಕೊಳ್ಳುತ್ತೆ, ಕಾಪಾಡಿಕೊಳ್ಳುತ್ತೆ. ಅದಕ್ಕೇನು ಬೇಕು ಬೇಡ ಎಲ್ಲ ನೋಡ್ಕೊಳ್ತಾರೆ ಅಂತ. ಆದರೆ ರಾಣಿ ಜೇನಿನ ಕೆಲಸ ಏನು? ವಾಟ್ ಈಸ್ ದ ವರ್ಕ್ ಆಫ್ ದ ಕ್ವೀನ್ ಬಿ? ದ ವರ್ಕ್ ಆಫ್ ದ ಕ್ವೀನ್ ಬಿ ಈಸ್ ಓನ್ಲಿ ಲೇಯಿಂಗ್ ದ ಎಗ್ಸ್. ರಾಣಿ ಜೇನಿನ ಕೆಲಸ ಬರೀ ಮೊಟ್ಟೆಗಳನ್ನ ಹಾಕೋದು ಅಷ್ಟೇ. ರಾಣಿ ಜೇನಿನ ಕೆಲಸ ಏನು? ಬರೀ ಮೊಟ್ಟೆಯನ್ನು ಹಾಕೋದು. ಅರ್ಥ ಆಯ್ತಾ? ಸೊ ಅದಕ್ಕೆ ನೆಕ್ಸ್ಟ್ ಫ್ರೆಂಡ್ ಏನು ಹೇಳ್ತಾಳೆ, ರಾಧಾ, ಹೋ ಹೌದಾ ಅಂತ ರಾಧಾ ಕೇಳ್ತಾಳೆ. ಅದಕ್ಕೆ ತೇಜಸ್, ಯುವರ್ ಹೈವ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನಿಮ್ಮ ಗೂಡು ತುಂಬ ಚೆನ್ನಾಗಿದೆ. ಇಟ್ ಇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಲ್ವಾ? ಜೇನಿನ ಗೂಡು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆಯೇ ತೇಜಸ್ ಹೇಳ್ತಾನೆ, ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನಿನ್ನ ಗೂಡು ತುಂಬ ಚೆನ್ನಾಗಿದೆ. ಅದಕ್ಕೆ ಹನಿ ಬಿ ಹೇಳ್ತಾನೆ, ವಿ ಪ್ರೊಡ್ಯೂಸ್ ಎ ಸ್ಟಿಕ್ಕಿ ಮೆಟೀರಿಯಲ್ ಕಾಲ್ಡ್ ವ್ಯಾಕ್ಸ್. ವಿ ಬಿಲ್ಡ್ ದ ಹೈವ್ ವಿತ್ ದ ವ್ಯಾಕ್ಸ್. ವಿ ಬಿಲ್ಡ್ ಇಟ್ ಆನ್ ದ ಬ್ರಾಂಚಸ್ ಆ್ಯಂಡ್ ಇನ್ ಹಾಲೋಸ್ ಆಫ್ ಟ್ರೀಸ್, ಟೆರೆಸ್ ಆಫ್ ದ ಬಿಗ್ ಬಿಲ್ಡಿಂಗ್ಸ್ ಎಕ್ಸೆಟ್ರಾ. ಸೊ ಹನಿ ಬಿ ಅಂದರೆ ಜೇನುಹುಳ ಏನು ಹೇಳುತ್ತೆ, ವಿ ಪ್ರೊಡ್ಯೂಸ್ ಎ ಸ್ಟಿಕ್ಕಿ ಮೆಟೀರಿಯಲ್ ಕಾಲ್ಡ್ ವ್ಯಾಕ್ಸ್. ಸೊ ನನ್ನಲ್ಲಿ ಒಂದು ಅಂಟು ಥರ ಇರುವಂಥದ್ದು ಒಂದು ಮೆಟೀರಿಯಲ್ಗಳನ್ನ, ಅಂದರೆ ಅಂಟು ಥರ ಇರುವಂಥ ಒಂದು ಸ್ಟಿಕ್ಕಿ ಸಲೈವ ಅಂದರೆ ಜೊಲ್ ಥರ ಅದನ್ನು ಹೊರಗಡೆ ಬರುತ್ತೆ. ಅದನ್ನು ನಾವು ಮೆಟೀರಿಯಲ್, ಅದನ್ನು ವ್ಯಾಕ್ಸ್ ಅಂತ ಹೇಳ್ತೀವಿ, ಮೇಣ ಅಂತ ಹೇಳ್ತೀವಿ. ಅದರ ಸಹಾಯದಿಂದ ವಿ ಬಿಲ್ಡ್ ದ ಹೈವ್ ವಿತ್ ದ ವ್ಯಾಕ್ಸ್. ನಾವು ಈ ಗೂಡನ್ನು ಹೇಗೆ ಕಟ್ತೀವಿ ಅಂತಂದರೆ ಅಂಟಿನ ಮೂಲಕ ಕಟ್ತೀವಿ. ನಮ್ಮಲ್ಲಿ ಅಂಟು ಅನ್ನೋದೊಂದಿರುತ್ತೆ, ಅದನ್ನು ಪ್ರೊಡ್ಯೂಸ್ ಮಾಡ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಗೂಡನ್ನ ಕಟ್ತೀವಿ. ಆ ಅಂಟನ್ನ ಏನಂತ ಕರೀತಾರೆ? ವ್ಯಾಕ್ಸ್ ಅಂತ ಕರೀತಾರೆ. ವಿ ಬಿಲ್ಡ್ ಇಟ್ ಆನ್ ದ ಬ್ರಾಂಚಸ್ ಆ್ಯಂಡ್ ಇನ್ ಹಾಲೋಸ್ ಆಫ್ ಟ್ರೀಸ್. ನಾವು ಅದನ್ನು ಎಲ್ಲಿ ಅಂದರೆ ಅಲ್ಲಿ ಕಟ್ಟೋದಿಲ್ಲ. ನಾವು ಅದನ್ನು ಎಲ್ಲಿ ಕಟ್ತೀವಿ? ಬ್ರಾಂಚಸ್ ಅಂದರೆ ಮರದ ರಂಬೆ ಕೊಂಬೆನಲ್ಲಿ ಅಥವಾ ಮರದಲ್ಲಿರುವಂಥ ಜಾಗ, ಒಂದು ಹಾಲೋಸ್ ಅಂತಂದರೆ ಸೈಡಲ್ಲಿ ಜಾಗಗಳು, ಅಥವಾ ಅದಕ್ಕೆ ಈಸಿ ಇರೋವಂಥ ಒಂದು ಜಾಗದಲ್ಲಿ ಕಟ್ತೀವಿ. ಟೆರೆಸ್ ಆಫ್ ದ ಬಿಗ್ ಬಿಲ್ಡಿಂಗ್ಸ್, ದೊಡ್ಡ ಬಿಲ್ಡಿಂಗಿನಲ್ಲಿ ಮೇಲೆ ಟೆರೆಸ್ ಮೇಲೆ ನಾವು ಕಟ್ತೀವಿ. ಟೆರೆಸ್ ಮೇಲೆ ಅಂದರೆ ಓಡಾಡೋ ಜಾಗದಲ್ಲೆಲ್ಲ ಸಜ್ಜ ಅಂತ ಬರುತ್ತೆ. ಸೊ ಆ ಸ್ಲ್ಯಾಬ್ ಥರ ಬರುತ್ತೆ, ಅದ್ರ ಕೆಳಗಡೆ ಅವರು ಕಟ್ತಾರೆ. ಸೊ ದೊಡ್ಡ ಬಿಲ್ಡಿಂಗು ಮರಗಳಲ್ಲಿ ನಾವು ಈ ಗೂಡನ್ನು ಕಟ್ತೀವಿ. ಗೂಡನ್ನು ಕಟ್ಟಕ್ಕೆ ಏನು ಉಪಯೋಗಿಸ್ತಾರೆ ಅವರು? ಮೇಣ ಅನ್ನೋ ಒಂದು ಮೆಟೀರಿಯಲ್ ತಮ್ಮಲ್ಲೇ ತಾವು ಅದನ್ನು ಉತ್ಪಾದನೆ ಮಾಡಿ ಉಪಯೋಗಿಸ್ಕೊಂಡು ಗೂಡನ್ನು ಕಟ್ತಾರೆ. ಸೊ ದೇ ಪ್ರೊಡ್ಯೂಸ್ ಎ ಸ್ಟಿಕ್ಕಿ ಮೆಟೀರಿಯಲ್ ಕಾಲ್ಡ್ ವ್ಯಾಕ್ಸ್. ಅದನ್ನೇನಂತ ಕರೀತಾರೆ? ವ್ಯಾಕ್ಸ್ ಅಂತ ಅವರು ಕರೀತಾರೆ. ಆಗ ಫಾತಿಮಾ ಹೇಳ್ತಾಳೆ, ಸೊ ನೆಕ್ಸ್ಟ್ ಫಾತಿಮಾ, ಯುವರ್ ಫುಡ್ ಈಸ್ ದ ನೆಕ್ಟರ್ ಆಫ್ ದ ಫ್ಲವರ್ಸ್, ಈಸ್ ಇಟ್ ನಾಟ್ ಇಟ್? ಆಗ ಫಾತಿಮಾ ಹೇಳ್ತಾಳೆ, ಯುವರ್ ಫುಡ್ ಈಸ್ ನೆಕ್ಟರ್ ಆಫ್ ದ ಫ್ಲವರ್ಸ್. ಸೊ ಫ್ಲವರ್ಸ್ ಅಂದರೆ ಹೂವು, ನೆಕ್ಟರ್ ಅಂದರೆ ರಸ. ಸೊ ಫ್ಲವರ್ನಲ್ಲಿರೋವಂಥ ರಸನ ನೀವು ಹೀರ್ಕೊಡ್ತೀರ ಅಲ್ವಾ ಅಂತ ಫಾತಿಮಾ ಹನಿಬಿಗೆ ಕೇಳ್ತಾ ಇದ್ದಾಳೆ. ಹನಿಬಿಗೆ ಫಾತಿಮಾ ಕೇಳ್ತಿದ್ದಾಳೆ, ಹೂವಿನಲ್ಲಿರೋವಂಥ ರಸಗಳನ್ನ ನೀವು ಹೀರ್ತೀರ ಅಲ್ವಾ ಅಂತ ಕೇಳ್ತಿದ್ದಾಳೆ. ಆಗ ಹನಿಬಿ ಹೇಳುತ್ತೆ, ಎಸ್, ವಿ ಸ್ಟೋರ್ ದ ನೆಕ್ಟರ್ ಇನ್ ದ ಹೈವ್ ಆ್ಯಂಡ್ ಈಟ್ ಇಟ್ ವೆನ್ ವಿ ನೀಡ್ ಫುಡ್, ಇಟ್ ಈಸ್ ದ ಹನಿ. ಹೌದು, ನಾವು ನೆಕ್ಟರ್ ಅಂದರೆ ಫ್ಲವರ್ ಅಂದರೆ ಹೂವಿನಲ್ಲಿ ಇರೋವಂಥ ರಸನ ಹೀರ್ಕೊಂಡು ಅದನ್ನು ಊಟವಾಗಿ ಉಪಯೋಗಿಸ್ಕೊಂಡು ಅದನ್ನು ನಾವು ಹನಿಯಾಗಿ ಅಂತಂದರೆ ಸಲೈವ, ಈಗ ಊಟ ಮಾಡಿಕೊಂಡು ಊಟದಲ್ಲಿಂದ ಬರುವಂಥ ಜೊಲ್ಲನ್ನು ಅದು ಹನಿಯಾಗಿ ಕಟ್ಟುತ್ತೆ, ಜೇನುತುಪ್ಪವಾಗಿ ಗೂಡಿಗೆ ಅದನ್ನು ಬಿಡುತ್ತೆ. ಅದಕ್ಕೆ ಯಾವಾಗ ಬೇಕು ಆವಾಗ ಅದಕ್ಕೆ ಊಟನ ತಿನ್ಬೋದು. ಆ ರಸನ ಕೂಡ್ಕೊಳ್ಳುತ್ತೆ, ಅದೇ ಊಟ. ಅಲ್ಲಿವರೆಗೂ ಆ ಗೂಡಿನಲ್ಲಿ ಅದು ಶೇಖರಣೆ ಮಾಡಿರ್ತೀವಿ ಅಂತ ಹನಿಬಿ ಹೇಳುತ್ತೆ. ಸೊ ಹನಿಬಿ ಸೇಸ್, ಎಸ್, ವಿ ಯೂಸ್ ದ ನೆಕ್ಟರ್ ಆಫ್ ದ ಫ್ಲವರ್ and it will be poured in the hive and
ವೆನ್ ವಿ ವಾಂಟ್ ದ ಫುಡ್ ವಿ ಈಟ್ ಇಟ್ ದಟ್ ಇಟ್ ಈಸ್ ಎ ಹನಿ. ಅದನ್ನು ನಾವು ಜೇನು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ಸೊ ಹೂವಿನ ರಸನ ತಗೊಂಡು ಅದನ್ನು ಗೂಡಲ್ಲಿಟ್ಟು ಅವರು ಬೇಕಾದಾಗ ಆಹಾರನಾಗಿ ಉಪಯೋಗಿಸ್ಕೊಂಡು ಮಡಗ್ತಾರೆ. ಅದೇ ಅದನ್ನು ಹನಿ. ಸೊ ದಟ್ ಈಸ್ ದ ಹನಿ. ಸೊ ತೇಜಸ್, I too like honey. My grandmother told me that it has a medicinally qualities. ಸೊ ಆಗ ತೇಜಸ್ ಹೇಳ್ತಾನೆ, ನನಗೂ ಜೇನು ಅಂದರೆ ತುಂಬ ಇಷ್ಟ. ಸೊ ಈವನ್ ಐ ಆಲ್ಸೋ ಲೈಕ್ ದ ಹನಿ. ನನಗೆ ಜೇನು ಅಂದರೆ ತುಂಬ ಇಷ್ಟ. ಮೈ ಗ್ರ್ಯಾಂಡ್ ಮದರ್ ಟೋಲ್ಡ್ ಮೀ ದಟ್ ಇಟ್ ಹ್ಯಾಸ್ ಮೆಡಿಸಿನಲಿ ಕ್ವಾಲಿಟೀಸ್. ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅದರಲ್ಲಿ ಔಷಧಿಯ ಅಂಶ ಇದೆ ಅಂತ. ಸೊ ತೇಜಸ್ ಗ್ರ್ಯಾಂಡ್ ಮದರ್ ಸೇಸ್ ದಟ್ ಹನಿ ಹ್ಯಾಸ್ ಎ ಮೆಡಿಸಿನಲ್ ಕ್ವಾಲಿಟೀಸ್. ಹನಿ ಅಂದರೆ ಜೇನುತುಪ್ಪದಲ್ಲಿ ಔಷಧಿಯ ಅಂಶ ಇದೆ ಅಂತ ಹೇಳ್ತಾರೆ. ಈಗಲೂ ಅಷ್ಟೇ, ಯಾರಿಗಾದರೂ ಒಣಕೆಮ್ಮು ಅಂದರೆ ಡ್ರೈ ಕಾಫ್ ಬಂದರೆ ಜೇನುತುಪ್ಪನ ತಿಂದರೆ ಕಾಫ್ ಹೊರಟೋಗುತ್ತೆ, ಕೆಮ್ಮಲು ಹೊರಟೋಗುತ್ತೆ ಅಂತ ಈಗಲೂ ಸಹ ಜೇನುತುಪ್ಪಕ್ಕೆ ಒಂಚೂರು ಚಿಟಕಿ ಮೆಣಸನ್ನು ಉಪಯೋಗಿಸಿ ಕುಡಿದ್ರೆ ಅಥವಾ ಅದನ್ನು ಚೀಪ್ಕೊಂಡ್ರೆ ಅದು ಹೊರಟೋಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ಎಷ್ಟೋ ಹೋಮಿಯೋಪತಿ ಮೆಡಿಸಿನ್ಸ್ನಿಂದ ಜೇನುತುಪ್ಪದಲ್ಲೇ ತಿನ್ನುವಂಥ ಮೆಡಿಸಿನ್ಸ್ ಕೂಡ ಇವತ್ತಿಗೂ ಇದೆ. ಸೊ ಹನಿ ಬೀಸ್ ಹ್ಯಾವ್ ದ ಮೆಡಿಸಿನಲ್ ಕ್ವಾಲಿಟೀಸ್. ಜೇನಲ್ಲಿ ಔಷಧಿಯ ಅಂಶ ಇದೆ. ಆಗ ಹನಿ ಬಿ ಹೇಳ್ತೆ, ಟ್ರೂ, ಡು ಯು ನೋ ದಟ್ ಆಲ್ ದ ಹನಿ ಯು ಈಟ್ ಈಸ್ ನಾಟ್ ಪ್ಯೂರ್. ಪೀಪಲ್ ಮಿಕ್ಸ್ ಜಾಗರಿ ಆರ್ ಶುಗರ್ ಸಿರಪ್ ಟು ಹನಿ ಆ್ಯಂಡ್ ಸೆಲ್ ಇಟ್. ಹೌದು, ನೀನು ಹೇಳ್ತಾ ಇರೋದು ಸರಿ. ಜೇನುತುಪ್ಪದಲ್ಲಿ ಔಷಧಿಯ ಅಂಶ ಇದೆ. ಆದರೆ ಡು ಯು ನೋ ದಟ್ ಆಲ್ ದ ಹನಿ ಯು ಈಟ್ ಇಟ್ ಇಸ್ ನಾಟ್ ಪ್ಯೂರ್. ನೀವು ಯಾವ ಜೇನುತುಪ್ಪನ ಪ್ರತಿನಿತ್ಯ ತಗೋತೀರೋ ಎಲ್ಲ ಜೇನುತುಪ್ಪಗಳು ಪ್ಯೂರ್ ಆಗಿರೋಲ್ಲ. ಎಲ್ಲ ಜೇನುತುಪ್ಪಗಳು ಪ್ಯೂರ್ ಇರಲ್ಲ. ಪೀಪಲ್ ಮಿಕ್ಸ್ ಜಾಗರಿ ಆರ್ ಶುಗರ್ ಸಿರಪ್ ಟು ಹನಿ ಆ್ಯಂಡ್ ಸೆಲ್ ಇಟ್. ಮನುಷ್ಯರು ಹನಿಗೆ ಅಂದರೆ ಜೇನುತುಪ್ಪಕ್ಕೆ ಜಾಗರಿ ಅಂದರೆ ಬೆಲ್ಲದ ರಸ ಅಥವಾ ಸಕ್ಕರೆ ರಸವನ್ನು ಬೆರೆಸಿ ಮಾರ್ತಾರೆ. ಸೊ ದ ಹನಿ ಈಸ್ ನಾಟ್ ಪ್ಯೂರ್. ಅದು ಪ್ಯೂರ್ ಅಲ್ಲ ಅಂತ ಹೇಳ್ತಾರೆ. ಹೌದಲ್ವಾ? ಈಗ ನಾವೆಲ್ಲ ಅಂಗಡಿಗೆ ಹೋಗಿದಾಗ ಎಲ್ಲೂ ಪ್ಯೂರ್ ಹನಿ ಸಿಗೋಲ್ಲ. ಪ್ಯೂರ್ ಹನಿ, ಪ್ಯೂರ್ ಜೇನುತುಪ್ಪ ಎಲ್ಲೂ ಸಿಗಲ್ಲ, ಎಲ್ಲದರಲ್ಲೂ ಮಿಕ್ಸ್ ಇರುತ್ತೆ. ಸೊ ಅದಕ್ಕೆ ಹೇಳ್ತಾರೆ ಇದು ಪ್ಯೂರ್ ಅಲ್ಲ. ಬೆಲ್ಲದ ಅಥವಾ ಸಕ್ಕರೆಯ ನೀರನ್ನು ಬೆರೆಸಿ ಕೆಲವರು ಮಾರ್ತಾರೆ. ಜೇನುತುಪ್ಪ ತುಂಬ ಗಟ್ಟಿ ಇರುತ್ತೆ. ಜೇನುತುಪ್ಪಕ್ಕೆ ನೀವು ನೀರು ಹಾಕಿದ್ರೆ ಅದು ಕರಗಲ್ಲ ಇಮ್ಮಿಡಿಯೇಟ್. ಅದು ಫಸ್ಟ್ ಆ ಡ್ರಾಪ್ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ನಿಧಾನವಾಗಿ ನೀರಿಗೆ ಅದು ಕರಗುತ್ತೆ. ಬಟ್ ಇವಾಗಿನ ಜೇನುತುಪ್ಪಕ್ಕೆ ನೀವು ಇಲ್ಲಿ ಹಾಕ್ತಿದ್ದಂಗೆ ನೀರಿಂದ ಕರಗೋಗ್ಬಿಡುತ್ತೆ. ಸೊ ಇಟ್ಸ್ ನಾಟ್ ಎ ಪ್ಯೂರ್ ಹನಿ. It's not a pure honey. The pure honey is if you put a drop of a honey into a water, it doesn't dissolve early. It doesn't dissolve immediately. It store under the water and slowly it dissolves. It will mix in the water. ನಿಧಾನವಾಗಿ ಅದು ಕರಗುತ್ತೆ. ಸೊ ಅದಕ್ಕೆ ಹನಿ ಹೇಳುತ್ತೆ ಅದು ಪ್ಯೂರ್ ಅಲ್ಲ, ಇಟ್ ಈಸ್ ನಾಟ್ ಎ ಪ್ಯೂರ್ ಅಂತ. ಆಗ ಫಾತಿಮಾ ಹೇಳ್ತಾಳೆ, ದೆನ್ ಹೌ ಡು ವಿ ಫೈಂಡ್ ಔಟ್ ವೆದರ್ ದ ಹನಿ ಈಸ್ ಪ್ಯೂರ್ ಆರ್ ನಾಟ್. ಹಾಗಾದರೆ ಹೇಗೆ ನಮಗೆ ಗೊತ್ತಾಗುತ್ತೆ ಈ ಜೇನುತುಪ್ಪ ಪ್ಯೂರ್ ಆಗಿದೆಯೋ ಪ್ಯೂರ್ ಆಗಿಲ್ವಾ ಅಂತ ಫಾತಿಮಾ ಕೇಳ್ತಾಳೆ. ಆಗ ಹನಿ ಹೇಳ್ತಾಳೆ, ಡೂ ದಿಸ್, ನೀನು ಈ ಥರ ಮಾಡು. ಅದೀಗ ನಾನು ಹೇಳಿದೆ ಅಲ್ವ ನಿಮಗೆ. ಸೊ ಅದನ್ನು ನೀರಿಗೆ ಹಾಕಬೇಕು. ನೀರಲ್ಲಿ ಡಿಸಾಲ್ವ್ ಆಗಲಿಲ್ಲ ಅಂತಂದರೆ ಅದು ಪ್ಯೂರ್, ಆದರೆ ಅದನ್ನು ಡಿಸಾಲ್ವ್ ಆದರೆ ಇದಾಗುತ್ತೆ ಅಂತ. ಸೊ ಇಲ್ಲಿ ಟೇಕ್ ಎ ಗ್ಲಾಸ್ ಟಮ್ಲರ್, ಪುಟ್ ಸಮ್ ವಾಟರ್ ಇನ್ ಇಟ್, add 2 or 3 drops of honey into the water. If it mixes with water before it settles down, it is not pure honey. If it settles down and mixes with water very slowly, then it is a pure honey. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, 1 ಡ್ರಾಪ್ ಆಫ್ ದ ಹನಿನ ನೀರೊಳಗೆ ಹಾಕಬೇಕು. ಅದು ಇಮ್ಮಿಡಿಯೇಟ್ ಮಿಕ್ಸ್ ಆದರೆ ಅದು ಪ್ಯೂರ್ ಅಲ್ಲ. ಮಿಕ್ಸ್ ಆಗದೆ ಆ ಡ್ರಾಪ್ ಹನಿ ನೀರಿನ ಗ್ಲಾಸ್ ಕೆಳಗಡೆ ಬಂದು ನಿಧಾನವಾಗಿ ಅದು ಮಿಕ್ಸ್ ಆದರೆ ಅದು ಪ್ಯೂರ್ ಹನಿ ಅಂತ. ನಾವು ಡು ಯು ನೋ ವಿಚ್ ಈಸ್ ಪ್ಯೂರ್ ಹನಿ? ಆಗ ತೇಜಸ್, ಹೋ ಈ ಥರನಾ ಅಂತ ತೇಜಸ್ ಕೇಳ್ತಾರೆ. ಆಗ ಹನಿ ಹೇಳ್ತೆ, ಓ ಇಟ್ಸ್ ಗೆಟಿಂಗ್ ಲೇಟ್,
ಐ ಹ್ಯಾವ್ ಟು ಕಲೆಕ್ಟ್ ದ ನೆಕ್ಟರ್. ಐ ಹ್ಯಾವ್ ಟು ಲೀವ್ ಯು ಚಿಲ್ಡ್ರನ್. ಆಗ ಹನಿ ಬಿ ಹೇಳುತ್ತೆ, ಓ ಈಗ ಆಲ್ರೆಡಿ ನಂಗೆ ತುಂಬ ಲೇಟ್ ಆಗಿದೆ, ಐ ಹ್ಯಾವ್ ಆಲ್ರೆಡಿ ಲೇಟೆಡ್ ಆ್ಯಂಡ್ ಐ ವಾಂಟ್ ಟು ಕಲೆಕ್ಟ್ ದ ನೆಕ್ಟರ್ ಆಫ್ ದ ಫ್ಲವರ್ಸ್ ಆ್ಯಂಡ್ ಐ ವಾಂಟ್ ಟು ರಿಟರ್ನ್ ಇಟ್. ಸಾರಿ ಚಿಲ್ಡ್ರನ್ಸ್, ಐ ವಿಲ್ ಮೂವ್ ಅಂತ ಹನಿ ಬಿ ಹೇಳುತ್ತೆ. ಹನಿ ಬಿ ಹೇಳುತ್ತೆ ಅಂದರೆ ಜೇನು ಹೇಳುತ್ತೆ, ನನಗೆ ಈಗ ಆಲ್ರೆಡಿ ತುಂಬ ಲೇಟ್ ಆಗೋಗಿದೆ, ನಾನೀಗ ಹೂವಿನ ರಸಗಳನ್ನ ಕಲೆಕ್ಟ್ ಮಾಡಿಕೊಂಡು ನಾನೀಗ ಹೊರಡಬೇಕು. ಸೊ ಈಗ ನಾನು ನಿಮ್ಮಿಂದ ನಾನು ಹೊರಡ್ತೀನಿ ಅಂತ ಜೇನು ಮಕ್ಕಳಿಗೆ ಹೇಳುತ್ತೆ. ಆಗ ರಾಧಾ ಹೇಳ್ತಾಳೆ, ಆಲ್ ರೈಟ್ ಹನಿ ಬಿ, ಲೆಟ್ ಅಸ್ ಮೀಟ್ ಅಗೇನ್. ಡು ಯು ನೋ ಐ ಹ್ಯಾವ್ ಸೀನ್ ಸ್ಮಾಲ್ ಬೀಸ್, ದೇ ಬಿಲ್ಡ್ ಎ ಹೈವ್ ಇನ್ ದ ಸ್ಪೇಸ್ ಬಿಟ್ವೀನ್ ದ ಸ್ಟೋನ್ಸ್. ನಾನು ನೋಡಿದ್ದೀನಿ ಸಣ್ಣ ಸಣ್ಣ ಕಲ್ಲಿನಲ್ಲಿ ಈ ಜೇನುಹುಳಗಳು ಇದೆ ಅಂತ. ಸೊ look here, observe the pictures. The size of the bees and the type of the hives are not same. So the size of the bees and the bees ಅಂದರೆ ಇದನ್ನು ಈ ಒಂದು ಚಾಪ್ಟರ್ನ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಾಡ್ತೀನಿ ಮಕ್ಕಳ. ಸೊ ಇಟ್ಸ್ ಎನಫ್ ಫಾರ್ ದಟ್. ಓಕೆ, ಸೊ ಪೇಜ್ ನಂಬರ್ 50 ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.